ಹುಡುಗನ ಹೆಸರು ಧ್ರುವ, ಹುಡುಗಿ ಹೆಸರು ತುಳಸಿ. ಹೌದೇನಮ್ಮ? ಹೌದು ಸ್ವಾಮಿ. ಹೆಸ್ರಿಗೆ ಎಂಗೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಮದ್ವೆ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀರಾ? ಇದ್ಯಾವುದು ಗೊತ್ತಿಲ್ಲದೆ ನಮ್ಮ ಅಣ್ಣ ಪಾಪ ಇಲ್ಲಿ ಗುಗ್ಗು ತರ ನಿಂತಿದ್ದಾನೆ. ಈ ವಿಷಯನ ಹೇಗಾದ್ರೂ ಮಾಡಿ ಅಣ್ಣನ ಹತ್ರ ಹೇಳೋಣ ಅನ್ಕೊಂಡ್ರೆ ಇವರಿಬ್ರು ಸೇರ್ಕೊಂಡು ಹಿಂಗೆಲ್ಲ ಮಾಡೋದು ಗೊತ್ತಾದ್ರೆ ಖಂಡಿತ ಅಣ್ಣ ಕೋಪ ಮಾಡ್ಕೋತಾನೆ. ಈಗ ಇದನ್ನ ಹೇಗ್ ತಡೆಯೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಏನ್ ದೀಪಾ, ತುಂಬಾ ಯೋಚನೆ ಮಾಡೋ ತರ ಇದೆ. ನಿನ್ನಷ್ಟೆಲ್ಲ ನನ್ನಿಂದ ಯೋಚನೆ ಮಾಡಕ್ ಆಗಲ್ಲ ಬಿಡು. ದೀಪಾ ಸುಮ್ನೆ ಇರೆ, ಏನಾದ್ರೂ ಒಂದ್ ಮಧ್ಯದಲ್ಲಿ ಮಾತಾಡ್ತೀಯ. ಏನಮ್ಮ ನಿಶ್ಚಿತಾರ್ಥ ಪತ್ರಿಕೆ ಬರೀತಾ ಇದ್ದೀನಿ, ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಾ? ಒಂದು 5 ನಿಮಿಷ ಸುಮ್ಮನೆ ಇರಿ. ಸರಿ ಸರಿ, ನೀವು ಬರೀರಿ ಸ್ವಾಮಿ. ಧ್ರುವ, ದೀಪಾ ನಾನು ಫೋನ್ ಕೊಡು. ತುಳಸಿ, ಧ್ರುವ ಫೋನ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದಾನಮ್ಮ? ಇಲ್ಲೇ ಎಲ್ಲಾದ್ರೂ ಹೋಗಿರ್ತಾರೆ, ಬರ್ತಾರ ಬಿಡಿ ಅಂತ. ಹೇಳಿದ್ರುವ? ಹಲೋ ಸರ್. ಸರ್ ಅಲ್ಲೇನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲೇನು ಪ್ರಾಬ್ಲಮ್ಮು ಇಲ್ಲ ಧ್ರುವ, ನಾನೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀನು ಮುಹೂರ್ತ ಕರೆಕ್ಟಾಗಿ ಇಲ್ಲಿಗೆ ಬಂದ್ಬೇಡು, ಓಕೆನಾ? ಸರ್ ಅದೇ ಸರ್ ನನಗಿಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ಪ್ರಾಬ್ಲಮ್ಮಾ? ಯಾಕೆ ಧ್ರುವ, ಏನಾಯ್ತು? ಸರ್ ಇವತ್ತು ನಾನು ದೇವಸ್ಥಾನಕ್ಕೆ ಹೊಡೋದಕ್ಕಿಂತ ಮುಂಚೆನೆ ಬಾಲರಾಜ್ ಸರ್ ಕಾಲ್ ಮಾಡಿ ಬೇಗ ಬಂದ್ಬಿಡಿ ಅಂತ ಹೇಳಿದೆ. ಆದ್ರೆ ಅವ್ರು ಮಾತಾಡ್ತಿರೋದು ಕೇಳಿಸ್ಕೊಂಡ್ರೆ ನನ್ಗೆ ಯಾಕೋ ಅವ್ರ ಮೇಲೆ ಡೌಟ್ ಬರ್ತಿದೆ ಸರ್. ಧ್ರುವ, ಅವನಿಗೆ ನಿನ್ನ ಮೇಲೆ ಕೋಪ ಇದೆ ನಿಜ. ಆ್ಯಂಡ್ ಅವ್ನು ಬೇಕು ಅಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಮನುಷ್ಯನೇ, ನನಗೆ ಗೊತ್ತು. ಬಟ್ ಇದರಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಆ್ಯಂಡ್ ನನ್ನ ಆರ್ಡರ್ನ ಇಗ್ನೋರ್ ಮಾಡೋ ಧೈರ್ಯ ಯಾರಿಗೂ ಇಲ್ಲ. ಯು ಡೋಂಟ್ ವರಿ, ನಾನು ಎಲ್ಲ ನೋಡ್ಕೋತೀನಿ. ನೀನು ಅಲ್ಲಿ ಯಾರಿಗೂ ಈ ವಿಷಯ ಗೊತ್ತಿಲ್ಲದೆ ಇರೋ ಥರ ನೋಡ್ಕೊ, ಓಕೆನಾ? ಸರ್ ನಿಮ್ಮ ಹತ್ರ ಹೇಳೋದ್ರಲ್ಲಿ ಏನಿದೆ ಸರ್? ನಾನು ಯಾರಿಗೂ ಡೌಟ್ ಬರಬಾರ್ದು ಅಂತ ಎಲ್ರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡು ಇಲ್ಲಿ ಆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ನನ್ನೊಳಗೆ ಗಿಲ್ಟ್ ಕಾಡ್ತಾ ಇದೆ ಸರ್. ಅದು ನನಗೆ ಎಷ್ಟು ನೋವು ಕೊಡ್ತಾ ಇದೆ ಅಂತ ನಿಮಗೆ ಗೊತ್ತಾ ಸರ್? ಯಾಕೆ ಧ್ರುವ, ಏನಾಯ್ತು? ಮೈನಾ ಅವ್ರನ್ನ ಇಂಥ ಒಂದು ಪರಿಸ್ಥಿತಿಲಿ ನಾನು ಆಗ್ತೀನಿ ಅಂತ ನಾನು ಯಾವತ್ತೂ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ನಾನು ಅವ್ರ ಅಪ್ಪ ಅಮ್ಮನ ಒಪ್ಪಿಗೆ ಇಲ್ದೆ ನಾನು ಅವ್ರನ್ನ ಮದ್ವೆ ಆಗಲ್ಲ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ. ಆದ್ರೆ ಈಗ ಆ ಮಾತನ್ನ ನನ್ನ ಕೈಲಿ ಉಳಿಸ್ಕೊಳ್ಳೋದಕ್ಕಾಗ್ತಿಲ್ಲ ಅಂತ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ ಸರ್? ಅದನ್ನ ನೆನ್ಸ್ಕೊಂಡ್ರೆ ನನ್ನ ಮನ್ಸಿಗೆ ತುಂಬಾ ನೋವು ಆಗ್ತಿದೆ. ಧ್ರುವ, ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೋತಿದ್ಯಾ? ಅಲ್ಲ, ನಿನ್ನ ಕೇಳಿ ತಾನೇ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ದೀನಿ. ಸರ್ ನಾನು ಮದ್ವೆಯಿಂದ ಹಿಂದೇಟಿಡ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡ್ರ ಸರ್? ಖಂಡಿತವಾಗ್ಲೂ ಇಲ್ಲ ಸರ್. ಆದ್ರೆ ನಾನು ಈ ತರ ಮಾತಾಡ್ತಿರೋದಕ್ಕೆ ಕಾರಣನೇ ಬೇರೆ. ನಾನು ಮೈನಾ ಅವ್ರ ಅಪ್ಪ ಅಮ್ಮನ ಒಪ್ಪಿಗೆಯಿಂದ ಮೈನಾ ಅವ್ರನ್ನ ಮದ್ವೆ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತಿದ್ದೆ ಸರ್. ಅದಕ್ಕೆ ಸ್ವಲ್ಪ ಗಿಲ್ಟ್ ಆಗ್ತಿತ್ತು. ಧ್ರುವ, ಈಗ ಇದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಯೂಸ್ ಇಲ್ಲ. ಈಗ ನಿನ್ನ ಮದುವೆ ಹೇಗೆ ನಡೀತಾ ಇದೆ ಅನ್ನೋದಕ್ಕಿಂತ ಮೈನನ್ ಜೀವನ ಚೆನ್ನಾಗಿರ್ಬೇಕು ಅನ್ನೋದು ನಮಗೆ ಮುಖ್ಯ. ಮೈನವ್ರ ಅಪ್ಪ ಅಮ್ಮಂಗೆ ಈ ಮದುವೆ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಮದುವೆ ಆದಮೇಲೆ ಅವ್ರು ಖಂಡಿತ ಇದನ್ನು ಒಪ್ಕೊಂಡೇ ಒಪ್ಕೋತಾರೆ. ಆ್ಯಂಡ್ ಮುತ್ತಣ್ಣ ಅಂಕಲ್ ತುಂಬ ಮೆಚ್ಯೂರ್ ಮನುಷ್ಯ. ಒಂದು ವೇಳೆ ಅವ್ರು ಕೋಪ ಮಾಡಿಕೊಂಡು ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದರೆ ಅವ್ರನ್ನ ಒಪ್ಸಕ್ಕೆ ಮೈನಾ ಇದ್ದಾಳಲ್ಲ. ನೀನು ಯೋಚನೆ ಮಾಡಬೇಡ. ಸರಿ ಸರ್. ಆ್ಯಂಡ್ ಅಲ್ಲಿ ಎಷ್ಟು ಬೇಗ ಕೆಲಸ ಮುಗಿಯುತ್ತೋ ಮುಗಿಸ್ಕೊಂಡು ಬೇಗ ಇಲ್ಲಿಗೆ ಬಾ. ನಾವು ಈ ರೀತಿ ಫೋನಲ್ಲಿ ಮಾತಾಡೋದು ಸೇಫ್ ಅಲ್ಲ, ಸರಿನಾ? ಬೇಗ ಬಾ.